गुरु बसवण्ण जयतु जगद्गुरु बसवण्ण जय गुरु बसवण्ण जयतु जगद्गुरु बसवण्ण जंगमरूपने बसवण्ण जगतोद्धारक बसवण्ण जंगमरूपने बसवण्ण
ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಸಾಂ ಶಿವ ಬಸವ ಓಂ ಶಿವ ಬಸವ 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 जय मंगलम जय गुरु बसवेश हर हर महादेव देवा ಅಲ್ಲಿ ಹಿಂದೆ ಸಣ್ಣ ಹುಡುಗರು ಯಾರು ಇದ್ದಾರೆ? ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರಕು, ಹರಿದ ಹೆದ್ದರೆಯು ಕೆರೆ ತುಂಬಿದಂತಯ್ಯ. ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆವುದೂ ನೋಡಯ್ಯ. ಪರಮ ನಿರಂಜನನ
ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಇರ್ಲಿ ಬಿಡ್ರಪ್ಪ, ಅವ್ರು ಎಲ್ಲೆಲ್ಲಿ ಅನುಕೂಲ ಆಕತ್ತೆ ಅಲ್ವೇ ಕುತ್ಕೋತಾರೆ. ಒಟ್ಟು ಗಲಾಟೆ ಮಾಡದೆ ಇದ್ರೆ ಸಾಕು. ಕುಂತ ಮೇಲೆ ಎಬ್ಬಿಸ್ಬೇಡ್ರಿ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಎಲ್ಲ ಮಹಾಪೂಜ್ಯರನ್ನು ಸ್ಮರಣೆ ಮಾಡಿ ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವದ ಸುಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳ ಈ ಪುಣ್ಯ ಪರ್ವದಲ್ಲಿ ಬಸವ ಪುರಾಣ ನಿತ್ಯವೂ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇರತಕ್ಕಂಥ ತ್ರಿಕಾಲ ಪೂಜಾನಿಷ್ಠರು, ತ್ರಿಕಾಲ ವಂದ್ಯರು, ಶಿಕ್ಷಣ ಪ್ರೇಮಿಗಳು, ಭಕ್ತ ಪ್ರೇಮಿಗಳು ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಅನಂತ ಪ್ರಣಾಮಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮದೇ ಆಗಿರತಕ್ಕಂಥ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಆತ್ಮೀಯ ಸಾಧಕರಾದ ಅಮರೇಶ್ವರ ದೇವರಲ್ಲಿ, ಶಿವಬಸವ ದೇವರಲ್ಲಿ, ನಿರುಪಾದಿ ದೇವರಲ್ಲಿ ಶರಣೆಂದು ನಮ್ಮ ನಾಡಿನ ಶ್ರೇಷ್ಠ ಸಂಗೀತ ಕಲಾವಿದರಾಗಿರ್ತಕ್ಕಂಥ ದೇವರಾಜ್ ಗವಾಯಿಗಳವರೇ, ಯಲ್ಲಾಲಿಂಗವರೇ, ಸುರೇಶ್ ಕುಮಾರ್ ಅವರೇ, ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸಿಬ್ಬಂದಿ ವರ್ಗವೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ಮಾತೆಯರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಈಗ ತಾನೇ ಆಗಮಿಸಿರ್ತಕ್ಕಂಥ ಮಹಾಪೂಜ್ಯರು ಘಟಪ್ರಭಾ ಹೆಸರು ಕೇಳಿರಲ್ಲ. ಘಟಪ್ರಭಾ ಗೋಕಾಕಾಚೆ ಬಹಳ ದೊಡ್ಡ ಸಂಸ್ಥಾನ, ಅನೇಕ ಶಾಲೆ ಕಾಲೇಜುಗಳು, ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರೆಸಿಡೆನ್ಸಿಯಲ್ ಸ್ಕೂಲು. ಸಾವಿರಾರು ಮಕ್ಕಳು ಆ ರೆಸಿಡೆನ್ಸಿಯಲ್ ಸ್ಕೂಲ್ನಲ್ಲಿ ಅಧ್ಯಯನ ಮಾಡ್ತಾರೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಪೂಜ್ಯರು ಪ್ರಾರಂಭದ ದಿವಸ ಏನು ಮುಂಡರ್ಗಿ ಜಗದ್ಗುರುಗಳು ದಯಮಾಡಿಸಿದ್ರಲ್ಲ, ಆ ಮುಂಡರ್ಗಿ ಜಗದ್ಗುರುಗಳ ಉತ್ತರಾಧಿಕಾರಿಗಳು, ಅಂದರೆ ಮುಂಡರ್ಗಿಯ ಕಿರಿಯ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ದಯಮಾಡಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ಪರಮ ಪೂಜ್ಯರನ್ನು ಬರಮಾಡಿಕೊಳ್ಳೋಣ. ಅವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸೋಣ. ನೀವು ಕುತ್ಕೊಂಡು ಬಿಡ್ರಿ. ಈ ಬಂದವ್ರು ಹಂಗೆ ಕುತ್ಕೋತಾರ ಸರ್, ಒಂದಿಬ್ಬರು ನಿಂತರೆ ಸಾಕು, ಕುತ್ಕೊಂಡು ಬಿಡ್ರಿ. ನಂಬರು ನೆಚ್ಚರು ಬರಿದೇ ಕರೆವರು,
ನಂಬಲರಿಯರು ಲೋಕದ ಮನುಜರು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆಬರ, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಜೀವನ ಯಾವುದೇ ಆಗಿರಬಹುದು, ನಮ್ಮ ಜೀವನ ಆಗಿರ್ಬೋದು, ನಿಮ್ಮ ಜೀವನ ಆಗಿರ್ಬೋದು, ಬೇರೆ ಯಾರದೋ ಒಂದು ಜೀವನ ಆಗಿರಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆ. ಅದು ಯಾವುದೇ ಕ್ಷೇತ್ರವೂ ಕೂಡ ಆಗಿರಬಹುದು. ನಂಬಿಕೆ ಇತ್ತ ಅಂತಂದ್ರೆ ಫಲ, ಅಪನಂಬಿಕೆ ಇದ್ರ ಫಲ ಇಲ್ಲ. ಈ ಪ್ರಪಂಚ ನಡೆದಿದ್ದೇ ನಂಬಿಕೆ ಮ್ಯಾಲ. ನಾವಿಲ್ಲಿ ದೇವ್ರ ಹೆಚ್ಚು ಅಥವಾ ನಂಬಿಕೆ ಹೆಚ್ಚು ಎಂಬತಕ್ಕಂಥ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಏನು ಬರ್ತದೆ ಹೇಳ್ರಿ? ನಂಬಿಕೆ ಹೆಚ್ಚು ಏನು ದೇವ್ರ ಹೆಚ್ಚು? ನಂಬಿಕೆ ಹೆಚ್ಚು. ನಂಬಿಕೆ ಇತ್ತು ಅಂತಂದ್ರೆ ಕಲ್ಲು ಕೂಡ ದೇವ್ರಾಗ್ತದ. ನಂಬಿಕೆ ಇದ್ದಿದ್ದಿಲ್ಲ ಅಂತಂದ್ರೆ ಆ ದೇವರು ಕೂಡ ಕಲ್ಲಾಗ್ತದ. ಕುರುಬ ಗೊಲ್ಲಾಳನ ಕಥೆ ಯಾರಿಗೆ ಗೊತ್ತಿಲ್ಲ? ಶ್ರೀಶೈಲಕ್ಕೆ ಹೋಗ್ತಾ ಇರತಕ್ಕಂಥ ಜಂಗಮರಿಗೆ ದುಡ್ಡು ಕೊಟ್ಟು ಹೇಳ್ತಾನ, ಬರುವಾಗ ನನಗೊಂದು ಲಿಂಗ ತಗೊಂಡು ಬರ್ರಿ ಅಂತ. ಜಂಗಮರು ಮರ್ತು ಬಿಡ್ತಾರ. ದೂರದಲ್ಲಿ ಇರ್ತಕ್ಕಂಥ ಈ ಗೊಲ್ಲಾಳನ್ನ ನೋಡಿ, ಓಹೋ ನಮಗೆ ಲಿಂಗ ತಗೊಂಡು ಬಾ ಅಂತ ತಿಳ್ಕೊಂಡು ದುಡ್ಡು ಕೊಟ್ಟಿದ್ದ ಪಾಪ ಹುಡುಗ, ನಾವು ಮರ್ತು ಬಂದೀವಿ, ಹೆಂಗ ಮಾಡುದು ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ತಾರ, ಕುರಿ ಹಿಕ್ಕಿ ಬಿದ್ದಿರ್ತಾವ. ಆ ಕುರಿ ಹಿಕ್ಕಿನ ಇದ ಲಿಂಗ ಅಂತ ತಿಳ್ಕೊಂಡು ಕೊಡ್ತಾರ. ಆ ಕುರಿ ಹಿಕ್ಕಿಯನ್ನೇ ಲಿಂಗ ಎಂಬತಕ್ಕಂಥ ನಂಬಿಕೆಯಿಂದ, ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡ್ತಾನ. ಆ ಕುರಿ ಹಿಕ್ಕಿಯಲ್ಲಿಯೇ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನ ಕುರುಬ ಗೊಲ್ಲಾಳ. ನಂಬಿಕೆ ಅನ್ನೋದು ಬಹಳ ದೊಡ್ಡದದ. ನಂಬಿಕೆ ಒಂದಿತ್ತು ಅಂತಂದ್ರೆ ಎಲ್ಲ ಅದ, ನಂಬಿಕೆ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಪರಸ್ಪರ ಗಂಡು ಹೆಣ್ಣು ಮದುವೆ ಮಾಡ್ಕೊಳ್ತಾರ ನಂಬಿಕೆ ಮ್ಯಾಲ. ನಾಳೆ ಇವಳು ನನಗೆ ಚೆನ್ನಾಗಿ ನೋಡ್ಕೊಳ್ತಾಳ, ಇವನು ಕೂಡ ನಾಳೆ ನನಗೆ ಚೆನ್ನಾಗಿ ನೋಡ್ಕೋತಾನ, ನಮ್ಮ ಸಂಸಾರ ಬಹಳ ಚೆನ್ನಾಗಿ ನಡೀತದ ಅನ್ನೋ ಒಂದು ನಂಬಿಕೆ. ಮಕ್ಕಳನ್ನು ಹಡಿತಾರ ಒಂದು ನಂಬಿಕೆ ಮ್ಯಾಲ, ನಾಳೆ ಇವರು ದೊಡ್ಡವರಾದ ಬಳಿಕ ನಮ್ಮನ್ನ ನೋಡ್ಕೊಳ್ತಾರ ಅನ್ನೋ ಒಂದು ನಂಬಿಕೆ ಮ್ಯಾಲ. ಲಕ್ಷ ಅಲ್ಲ ಕೋಟಿ ರೂಪಾಯಿ ಭಾಂಡವಾಳ ಹಾಕಿ ಒಂದು ಉದ್ಯೋಗ ಮಾಡ್ತೀರಿ, ಒಂದು ಬಿಸ್ನೆಸ್ ಮಾಡ್ತೀರಿ, ಇದು ಬೆಳೆದು ದೊಡ್ಡದಾಗಿ ನಮಗೆ ಒಂದಿಷ್ಟು ಒಳ್ಳೆಯದು ಮಾಡ್ತದ ಅನ್ನೋ ಒಂದು ನಂಬಿಕೆ ಮ್ಯಾಲ. ದೇವಸ್ಥಾನಕ್ಕೆ ಹೋಗ್ತೀರಿ, ದೇವ್ರು ನಮಗೆ ಒಳ್ಳೆಯದು ಮಾಡ್ತಾನ ಅನ್ನೋ ನಂಬಿಕೆ. ದವಾಖಾನೆಗೆ ಹೋಗ್ತೀರಿ, ಡಾಕ್ಟರ್ ನಮಗೆ ಆರಾಮ ಮಾಡ್ತಾರ ಅನ್ನೋ ಒಂದು ನಂಬಿಕೆ. ಇಂಜಿನಿಯರ್ ಹತ್ರ ಹೋಗ್ತೀರಿ, ಒಂದು ಒಳ್ಳೆಯ ಮನೆಯನ್ನ ಕಟ್ಟಿಸಿ ಕೊಡ್ತಾನ ಅನ್ನೋ ನಂಬಿಕೆ. ಮಠಕ್ಕೆ ಬರ್ತೀರಿ, ಗುರುಗಳು ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರ ಅನ್ನೋ ನಂಬಿಕೆ. ಬಸವ ಪುರಾಣಕ್ಕೆ ಬರ್ತೀರಿ, ಬಸವಣ್ಣನ ಚರಿತ್ರೆ ಕೇಳಿದ್ರ ನಮ್ಮ ಜೀವನ ಪಾವನ ಆಗ್ತದ ಅನ್ನೋ ನಂಬಿಕೆ. ನಂಬಿಕೆ ಮ್ಯಾಲ ನಾವು ಇಲ್ಲಿ ಬಂದೀವಿ, ನಂಬಿಕೆ ಮ್ಯಾಲ ನೀವು ಕೂಡ ಇಲ್ಲಿಗೆ ಬಂದೀರಿ. ನಂಬಿಕೆ ಅನ್ನೋದು ಬಹಳ ದೊಡ್ಡದು. ನಂಬಿಕೆ ಇಲ್ಲ ಅಂತಂದ್ರ ಅಲ್ಲಿ ಯಾವ ಫಲಗಳು ಕೂಡ ಇರೋದಿಲ್ಲ. ಇವತ್ತು ಸಣ್ಣ ಮಕ್ಕಳು ಇರ್ತಾವ, ನಿಮಗೆ ಬಹಳ ಗೊತ್ತದು. ಹಿಂಗ ಎತ್ಕೊಂಡಿರ್ತೀರಿ, ಹಿಂಗ ಮ್ಯಾಲ ತೂರ್ತೀರಿ. ತೂರದ ಬಳಿಕ ಆ ಹುಡುಗ ಹೆದರಿ ಅಳೋದಿಲ್ಲ, ಬದಲಾಗಿ ನಗ್ತದ. ಯಾಕ? ಇವ್ರು ತೂರ್ಯಾರ ಖರೆ, ಮತ್ತು ನನಗೆ ಇವರು ಹಿಡ್ಕೊಳ್ತಾರ ಎಂಬತಕ್ಕಂಥ ಒಂದು ನಂಬಿಕೆ. ಆಗ ನಂಬಿಕೆ ಇರಬೇಕು ಮನುಷ್ಯನಿಗೆ, ವಿಶೇಷವಾಗಿ ಆ ದೇವ್ರ ಮ್ಯಾಲ.
ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರು ಲೋಕದ ಮನುಜರು. ನಂಬಿಕೆ ಮತ್ತು ವಿಶ್ವಾಸ ಇರಲಾರ್ದೆ ನಾವು ಭಕ್ತಿಯನ್ನು ಮಾಡಿದ್ರ ಅಥವಾ ಭಗವಂತನಲ್ಲಿ ಏನೇ ಒಂದು ಪ್ರಾರ್ಥನೆಯನ್ನ ಮಾಡಿದ್ರ ಅಥವಾ ಏನೋ ಒಂದು ಹರಕೆಯನ್ನ ಹೊತ್ತಿದ್ರ, ನಂಬಿಕೆ ಇತ್ತು ಅಂತಂದ್ರ ಆ ಫಲ ಸಿದ್ಧಿ ಆಗ್ತೈತೆ ಹೊರತು ನಂಬಿಕೆ ಇದ್ದಿದ್ದಿಲ್ಲ ಅಂತಂದ್ರ ಫಲ ಸಿದ್ಧಿ ಆಗುವುದಿಲ್ಲ. ಆ ಭಾಗದೊಳಗ, ಹಾಸನ ಭಾಗದೊಳಗ ಹಾರನಹಳ್ಳಿ ಎಂಬತಕ್ಕಂಥ ಒಂದು ಊರದ ಕೇಳಿರೇನಿಲ್ಲ? ಹಾರನಹಳ್ಳಿ ಕೋಡಿ ಮಠ ಅಂತ ಪೇಪರ್ದೊಳಗ ಟಿವಿಯೊಳಗ ಬರ್ತಿರ್ತಾರ, ಅಜ್ಜಾರ್ ಭವಿಷ್ಯ ಹೇಳ್ತಿರ್ತಾರ. ಹಿಂದೆ ಶಿವಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗ್ಯಾರ. ಹಾರನಹಳ್ಳಿ ಕೋಡಿ ಮಠದ ಶಿವಲಿಂಗ ಅಜ್ಜಯ್ಯನವರು ಅಂತ ಆ ಭಾಗದೊಳಗೆ ಕರೀತಾರ. ಬರ್ರಿ ಬೇಗ ಬರ್ರಿ. ಇವತ್ತು ನೋಡ್ರಿ ಎಷ್ಟು ಜನ ನಮ್ಮ ತಾಯಂದ್ರು ಬಸವ ಬುತ್ತಿಯನ್ನ ಹೊತ್ಕೊಂಡು ಬಸವ 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 ಅನ್ಕೊಂತ ಎಷ್ಟು ಭಕ್ತಿಯಿಂದ ಬರಾಕತ್ತಾರ. ಜೋರಾದ ಚಪ್ಪಾಳೆಯೊಂದಿಗೆ ಆ ನಮ್ಮ ಎಲ್ಲ ತಾಯಂದ್ರನ್ನ ಶರಣರನ್ನ ನಾವು ಬರಮಾಡಿಕೊಳ್ಳೋಣ. ಗಲಾಟೆ ಮಾಡ್ಲಾರ್ದಂಗ ಆ ಬಸವ ಬುತ್ತಿಯನ್ನ ಈ ವೇದಿಕೆ ಮೇಲೆ ತಂದಿಟ್ಟು ಶಾಂತ ರೀತಿಯಿಂದ, ಸಮಾಧಾನ ರೀತಿಯಿಂದ ನಮ್ಮ ಎಲ್ಲ ಶರಣರು ತಾಯಂದರು ಉಪಸ್ಥಿತರಾಗಬೇಕು. ಅಲ್ಲಿವರೆಗೆ ನಮ್ಮ ಗವಾಯಿಗಳು ಒಂದು ಸಣ್ಣ ವಚನವನ್ನು ಹೇಳ್ತಾರೆ. ಶರಣರು ಮೆಟ್ಟಿದ ದರ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ, ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧನ ಪಾವನವಯ್ಯ. ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೋ, ಆನೋ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೋ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರ ಪಾವನವಯ್ಯ, ನಿಮ್ಮ ಶರಣ ರಿದ್ದ ಪುರವೇ ಕೈಲಾಸ ಪುರವಯ್ಯ.
ಸರ್ವಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆಯೇ ಕಾರಣವು ಸಾಂಬನೊಲುಮೆಗೆ. ಅಲ್ಲಿ ಮಕ್ಕಳು ಸ್ವಲ್ಪ ಗಲಾಟೆ ಮಾಡಲಾರ್ದಂಗೆ ಸ್ವಲ್ಪ ಸಮಾಧಾನ. ಹಾರ್ನಹಳ್ಳಿ ಅಲ್ಲಿ ಕೋಡಿ ಮಠ ಅಂತ ಒಂದು ಪ್ರಸಿದ್ಧ ಮಠ. ಅದರ ಕರ್ತೃಗಳು ಶಿವಲಿಂಗೇಶ್ವರರು ಅಂತ ಬಹಳ ದೊಡ್ಡ ತಪಸ್ವಿಗಳು. ಎಷ್ಟು ದೊಡ್ಡ ತಪಸ್ವಿಗಳು ಅಂತಂದ್ರ ಅವರು ಒಂದು ಹೊತ್ತಿಗೆ ಬರೆದಾರೆ. ಕೇಳಿರಲ್ಲ, ಹಾರ್ನಹಳ್ಳಿ ಕೋಡಿ ಮಠದ ಹೊತ್ತಿಗೆ ಅಂತಂದ್ರ ವಿಶ್ವ ಪ್ರಸಿದ್ಧ. ಅದು ನಾವು ಅದನ್ನು ನೋಡೀವಿ. ಅಲ್ಲೇ ಮಾಡಾಳು ಅಂತ ಬರ್ತದೆ. ಅಲ್ಲಿ ಶಿವಬಸವ ಕುಮಾರ ಆಶ್ರಮ ಅಂತ ಒಂದು ಆಶ್ರಮ. ಅಲ್ಲಿ ತೋಂಟದಾರ್ಯ ಶ್ರೀಗಳು ಅಂತ ತಿಳ್ಕೊಂಡು ಒಬ್ಬರು ಅಜ್ಜಾರಿದ್ರು. ಮೊನ್ನೆ ಲಿಂಗೈಕ್ಯರಾದರು. ಅವರು ನಮ್ಮ ಎಲ್ಲ ಅಪ್ಪಗಳ ಮೇಲೆ ಬಹಳ ಅಂದ್ರೆ ಬಹಳ ಜೀವ. ಈಗೇನು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದಯಮಾಡಿಸಿದಾರಲ್ಲ, ಇವರು ಕೂಡ ಅಲ್ಲೇ ಪಕ್ಕದವರು. ಆ ತೋಂಟದಾರಿ ಸ್ವಾಮಿಗಳು ನಮ್ಮ ಮ್ಯಾಲ ಎಷ್ಟು ಜೀವ ಇದ್ರು ಅಂತಂದ್ರ ನಮ್ಮನ್ನು ಮಕ್ಕಳಕ್ಕಿಂತ ಹೆಚ್ಚಿಗೆ ನೋಡ್ಕೋತಿದ್ರು. ನಮಗೆ ತಾಯಿ ಪ್ರೀತಿ, ತಂದೆಯ ಪ್ರೀತಿ ಬೇಕಾಗಿತ್ತು ಅಂತಂದ್ರ ನಾವು ನಿಮ್ಮ ಅಜ್ಜಾರು, ಮುನವಳ್ಳಿ ಅಜ್ಜಾರು, ನಾವು ಸೀದಾ ಮಾಡಾಳಕ್ಕೆ ಹೋಗ್ತಿದ್ವಿ. ಉಣಿಸೋದು, ತಿನ್ನಿಸೋದು, ತೊಡಸೋದು, ಉಡಿಸೋದು ಭಾಳ ಅಂದ್ರೆ ಭಾಳ ಜೀವನ ನಮ್ಮ ಮ್ಯಾಲ ಅಜ್ಜಾರವರು. ಆ ಅಜ್ಜಾರು ಆ ಗ್ರಂಥ ನಮಗೆ ತೋರಿಸಿದ್ರು. ಹಾರ್ನಹಳ್ಳಿ ಕೋಡಿ ಮಠದ ಶಿವಲಿಂಗ ಮಹಾಸ್ವಾಮಿಗಳು ಬರೆದಿರತಕ್ಕಂಥ ಹೊತ್ತಿಗೆ. ಎಷ್ಟು ದೊಡ್ಡ, ಎಷ್ಟು ಶ್ರೇಷ್ಠ ಹೊತ್ತಿಗೆ ಅಂತಂದ್ರದು ಪ್ರಪಂಚದಾಗ ಇರ್ತಕ್ಕಂಥ ಪ್ರತಿಯೊಬ್ಬರ ಭವಿಷ್ಯವನ್ನು ಕೂಡ ಹೇಳ್ತಕ್ಕಂಥ ಗ್ರಂಥ ಅದು. ಇಂದಿರಾ ಗಾಂಧಿ ಕೇಳಿರಲ್ರಿಪ್ಪ ಹೆಸರು? ಇಂದಿರಾ ಗಾಂಧಿ ಹೆಸರು ಕೇಳಲಾರ್ದವ್ರು ಯಾರದಾರು? ಅಲ್ಲಿ ಹೋಗಿ ಭವಿಷ್ಯ ಕೇಳ್ತಾರ ಅವರು. ಮೊದಲು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಏನಿರ್ತದ, ಆಕಳು ಮತ್ತು ಕರು ಇರ್ತದ. ನಾನು ಮತ್ತೆ ಪ್ರಧಾನಿ ಆಗ್ಬೇಕು, ಈ ಕಾಂಗ್ರೆಸ್ ಪಕ್ಷ ಬಹಳ ಎತ್ತರಕ್ಕೆ ಹೋಗ್ಬೇಕು, ನಾನು ಏನ್ ಮಾಡಬೇಕು ಅಂತ ತಿಳ್ಕೊಂಡು ಅಜ್ಜಾರ ಹತ್ರ ಹೋಗ್ತಾರೆ. ಅವಾಗ ನೀಲಲೋಚನ ಅಜ್ಜಾರು ಅಂತ ತಿಳ್ಕೊಂಡು ಅವರು ಬಹಳ ದೊಡ್ಡ ತಪಸ್ವಿಗಳು. ಅವಾಗ ನೀಲಲೋಚನ ಅಜ್ಜಾರು, ನೋಡಪ್ಪ ತಾಯಿ, ಕಾಂಗ್ರೆಸ್ ಪಕ್ಷಕ್ಕೆ ನೀನು ಹಸ್ತದ ಚಿಹ್ನ ಇಟ್ಕೊಂಡು ಹೋಗು, ಈ ರೀತಿಯಾಗಿ ಮಾಡು ಅಂತ ತಿಳ್ಕೊಂಡು ಒಂದಿಷ್ಟು ಮಾರ್ಗದರ್ಶನ ಮಾಡ್ತಾರೆ. ಆ ಹೊತ್ತಿಗೆಯನ್ನು ನೋಡಿ ಅದೇ ಪ್ರಕಾರ ಇಂದಿರಾ ಗಾಂಧಿಯವರು ಹಸ್ತದ ಚಿಹ್ನವನ್ನು ಇಟ್ಟುಕೊಂಡು ಆರಿಸಿ ಬರ್ತಾರ, ಪ್ರಧಾನಿಗಳಾಗ್ತಾರ. ಎಷ್ಟು ಸಂತೋಷ ಆಕೈತಿ ಇಂದಿರಾ ಗಾಂಧೀಜಿಯವರಿಗೆ ಅಂತಂದ್ರೆ ಆಗಿನ ಕಾಲದೊಳಗ ನಂದು ಕೂಡ ಈ ಮಠಕ್ಕೆ ಸೇವಾ ಇರಲಿ ಅಂತ ತಿಳ್ಕೊಂಡು ಆಗಿನ ಕಾಲದೊಳಗೆ ಒಂದು ಅಂಬಾಸಿಡರ್ ಕಾರು ಆ ಮಠಕ್ಕೆ ಕಾಣಿಕೆಯಾಗಿ ಕೊಡ್ತಾರೆ. ಈಗಲೂ ಕೂಡ ಆ ಕಾರನ್ನು ನಾವು ನೋಡಬಹುದು. ಇಷ್ಟು ಆ ಹೊತ್ತಿಗೆಯ ಮಹತ್ವ. ಹಾರ್ನಹಳ್ಳಿ ಕೋಡಿ ಮಠದ ಹೊತ್ತಿಗೆ ಅನೇಕ ಜನ ಸ್ವಾಮಿಗಳು ಸಹಿತ ಸಮಾಜದೊಳಗೆ ಒಂದಿಷ್ಟು ಏನೋ ತೊಂದರೆಗಳು, ಏನಾದರೂ ಸಮಸ್ಯೆಗಳು ಬಂದ್ರ ಅಲ್ಲಿ ಹೋಗಿ ಮಾರ್ಗದರ್ಶನ ಪಡೆಯೋದು ಉಂಟು. ಅಂಥ ಒಂದು ಶ್ರೇಷ್ಠ ಹೊತ್ತಿಗೆ. ಯಾಕ? ಒಬ್ಬ ಮಹಾನ್ ಶಿವಯೋಗಿಗಳು ಬರೆದಿರ್ತಕ್ಕಂಥ ಹೊತ್ತಿಗೆ ಅದು. ಬರೆದವ್ರು ಯಾರು? ಶಿವಲಿಂಗೇಶ್ವರರು ಅಂತ. ಬಹಳ ಚಂದ ಐತಿ ತಂಗಿ, ಲಕ್ಷ ಕೊಟ್ಟು ಕೇಳ್ರಿ. ಪಾಪಿ ಸಣ್ಣ ಸಣ್ಣ ಮಕ್ಕಳು ಕೂತವ, ಅವ್ರಿಗೆ ಗೊತ್ತಾಗೋದಿಲ್ಲ. ಹಾರ್ನಹಳ್ಳಿ ಶಿವಲಿಂಗೇಶ್ವರರು ಇರ್ತಕ್ಕಂಥ ಸಮಯದೊಳಗ ರಾಜಶೇಖರ ಎಂತಕ್ಕಂಥವನು ಆ ಮಠದ ಪರಮ ಭಕ್ತ ಆಗಿರ್ತಕ್ಕಂಥ ಘಟನೆ ಹೇಳ್ತೀನಿ. ಗುರುವಿನ ಮ್ಯಾಲ, ಪರಮಾತ್ಮನ ಮ್ಯಾಲ ನಂಬಿಕೆ ಇಟ್ಟುಕೊಂಡು ಹೋದ್ರೆ ಹೆಂಗಿರ್ತದ ಅಂತ.
ಆ ರಾಜಶೇಖರನಿಗೆ 40 ವರ್ಷ ಆದರೂ ಕೂಡ ಮದುವಿನ ಆಗಿರುವುದಿಲ್ಲ. ಒಂದು ದಿವಸ ಕೇಳ್ತಾರ ಆ ಹುಡುಗನ ತಂದೆಯನ್ನ ಕರೆಸಿ, ಯಾಕೋ ಇನ್ನೂ ಮಗನ ಮದುವಿನ ಮಾಡಿಲ್ಲಲ್ಲ, ಯಾಕ, ಏನ್ ಮಾಡೋಣ್ರಿ ಅಪ್ಪಾರ, ಯಾರು ಕನ್ಯಾ ಕೊಡಕ ತಯಾರಿಲ್ಲ, ದೊಡ್ಡ ಶ್ರೀಮಂತ ಅದಿ, ನಿನ್ನ ಹುಡುಗ ಮಾತ್ರ ಸಾಕಷ್ಟು ರೂಪವಂತದನ, ಸದ್ಗುಣವಂತದನ, ಎಷ್ಟು ಚಲೋ ಅದನ, ಅವನಿಗೆ ಯಾಕೆ ಕನ್ಯಾ ಕೊಡವಲ್ರು? ಇಲ್ರಿ, ಅವನ ಜನ್ಮ ಕುಂಡ್ಲಿಯೊಳಗ ಸರ್ಪದೋಷ ಅದ ಅಂತ ತಿಳ್ಕೊಂಡು ಜ್ಯೋತಿಷ್ಯ ಹೇಳ್ಯಾರ. ಮದುವೆ ಆದ ದಿವಸನೇ ಅವನ ಮೃತ್ಯು ಐತಿ ಅಂತ ತಿಳ್ಕೊಂಡು ಜ್ಯೋತಿಷಗಾರರು ಹೇಳಿದ್ದು ಎಲ್ಲಾ ಕಡೆಗೂ ಕೂಡ ಒಬ್ಬರ ಬಾಯಿಂದ ಪ್ರಚಾರ ಆಗಿ, ನನ್ನ ಮಗನಿಗೆ ಕನ್ಯಾ ಕೊಡಕ ಯಾರು ಮುಂದೆ ಬರಲಾಗ್ಯಾರ್ರಿ ಅಪ್ಪಾರ ಅಂತ ತಿಳ್ಕೊಂಡು ಆ ರಾಜಶೇಖರನ ಅಪ್ಪ ಶಿವಯೋಗಿಗಳಿಗೆ ಹೇಳ್ತಾನ, ಅಲ್ಲ ಮತ್ತೆ ನಿನಗೊಬ್ಬ ಮಗಳನ್ನೂ ಕೂಡ ಅದಾಳಲ್ಲ? ಹೌದ್ರಪ್ಪ, ಅದಾಳ. ಮತ್ತ ಮೊಮ್ಮಗಳನ್ನ ಯಾಕೆ ತಗೋಬಾರ್ದು ನಿನ್ನ ಮಗನಿಗೆ? ಆಯ್ತು ಅಂತ ತಿಳ್ಕೊಂಡು ಆ ರಾಜಶೇಖರನ ಅಕ್ಕನ ಕರೆಯಕ್ಕೆ ಕಳಿಸ್ತಾರ ಅಜ್ಜಾರ್. ಏನವ, ಮತ್ತೆ ನಿನ್ನ ತಮ್ಮಗ ನಿನ್ನ ಮಗಳನ್ನ ಕೊಟ್ಟು ಮದ್ವಿ ಮಾಡು. ಅವಾಗ ಅವಳಂತಳ, ಕೊಡಾಕ ನನಗೂ ಬಹಳ ಮನಸ್ಸೈತ್ರಿ ಅಪ್ಪರ, ಇಲ್ಲ ಅಂತಲ್ಲ, ಆದ್ರ ಯಾವ ದಿವಸ ನನ್ನ ಮಗಳು ಸುಮಂಗಲಿ ಅಂತ ಅನಿಸ್ಕೊಳ್ತಾಳ, ಮುತ್ತೈದಿ ಅಂತ ಅನಿಸ್ಕೊಳ್ತಾಳ, ಅದೇ ದಿವಸ ಆಕಿ ವಿಧವೆ ಆಗುವಂಗ ಇತ್ತು ಅಂತಂದ್ರೆ ನಾ ಮದುವೆಯನ್ನ ಹೆಂಗ್ ಮಾಡಲ್ರಿ, ಮಗಳನ್ನ ಹೆಂಗ ಕೊಡ್ಲಿ? ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಶಿವಲಿಂಗ ಸ್ವಾಮಿಗಳು ನೋಡ್ತಾರ, ಹೌದು, ಅವನ ಜಾತಕದಲ್ಲಿ ಇರ್ತಕ್ಕಂಥದ್ದು ದೋಷ ನಿಜನೇ ಆಗಿತ್ತು. ಧೈರ್ಯ ಕೊಡ್ತಾರ, ಒಂದು ವಿಶ್ವಾಸ ಕೊಡ್ತಾರ, ಒಂದು ಆಶ್ವಾಸನೆ ಕೊಡ್ತಾರ ಶಿವಲಿಂಗ ಮಹಾಶಿವಯೋಗಿಗಳು. ನೋಡ್ಬಾ ತಂಗಿ, ನನ್ನ ಮ್ಯಾಲ ನೀ ನಂಬಿಕೆ ಇಟ್ಟಿದ್ದೇ ಆದ್ರೆ, ಒಂದು ವೇಳೆ ನಂಬಿಕೆ ಇತ್ತು ಅಂತಂದ್ರ ಅತ್ಯಂತ ಧೈರ್ಯದಿಂದ ನೀನು ನಿನ್ನ ಮಗಳನ್ನ ಕೊಡು. ನಿನ್ನ ಮಗಳ ಮಾಂಗಲ್ಯವನ್ನ ಕಾಯ್ತಕ್ಕಂಥ ಜವಾಬ್ದಾರಿ ನಂದು. ಅವನ ಪ್ರಾಣಕ್ಕೆ ಯಾವುದೇ ರೀತಿಯ ಅಪಾಯ ಆಗಲಾರ್ದಂಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನೀ ಮಗಳನ್ನ ಕೊಡಾಕ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಶಿವಲಿಂಗ ಸ್ವಾಮಿಗಳು ಹೇಳಿದಾಗ, ಬಹಳ ದೊಡ್ಡ ತಪಸ್ವಿಗಳವರು, ಅವ್ರ ಮೇಲೆ ನಂಬಿಕೆ ಇಡ್ಲಾರ್ದವ್ರು ಯಾರು? ಆಯ್ತು